ಕರ್ನಾಟಕ ಅಂತ ತೆಗೆದುಕೊಳ್ಳಿಕ್ ಬರಲ್ಲ ಸರ್. ಯಾಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತೆಂಗು ಬೆಳೆಗಾರರು ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕ್ಯಾಶ್ಯೂ ನಟ್ ಈ ತರ ವಿಚಾರದಲ್ಲಿ ಇರ್ಬೋದು, ಅವರಿಗೆ ಆದ್ಯತೆಯನ್ನ ಕೊಡುವಂತ ದಿಕ್ಕಿನಲ್ಲಿ. ಯಾಕಂದ್ರೆ ತೆಂಗು ಮತ್ತೆ ಕ್ಯಾಶ್ಯೂ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕ್ಸ್ಪೋರ್ಟ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವಂತ ಪ್ರಯತ್ನ ಕಾರ್ಯ ಆಗಿದೆ. ಮತ್ತೆ ವಿಶೇಷವಾಗಿ ಕೋಸ್ಟಲ್ಗೆ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕಾರಿಡಾರ್, ರೈಲ್ವೆ ಕಾರಿಡಾರ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಚೆನ್ನೈ ಬೆಂಗಳೂರು ಇರ್ಬೋದು, ಬೆಂಗಳೂರು ಹೈದರಾಬಾದ್ ಇರ್ಬೋದು, ಇದಕ್ಕೂ ಕೂಡ ಆದ್ಯತೆಯನ್ನ ಕೊಡುವಂತ ಕೆಲಸದಲ್ಲಿ ಆಗಿದೆ. ಮತ್ತು ವಿಶೇಷವಾಗಿ ಕೊಟ್ಟಂತ ಬಜೆಟ್ ನಲ್ಲಿ ಇಡೀ ದೇಶದ ಎಲ್ಲಾ ವ್ಯಕ್ತಿನೂ ಕೂಡ ಇದು ಅಡಿಯಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಇದನ್ನು ವಿಶೇಷವಾಗಿ ನಾವು ಕರ್ನಾಟಕ ಅಂತ ತೆಗೆದುಕೊಳ್ಳೋಕ್ಕಿಂತ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಕರ್ನಾಟಕದ ಜನತೆಗೂ ಕೂಡ ಸಮರ್ಪಣೆ ಆಗುತ್ತೆ. ಹಾಗಾಗಿ ಯಾವುದೇ ಕರ್ನಾಟಕಕ್ಕೆ ಯಾವುದೂ ಕೂಡ ಅನ್ಯಾಯ ಆಗಿಲ್ಲ. ಹೆಚ್ಚು ಒಂದು ಸಾಮಾನ್ಯ ಜನರ ಶಕ್ತಿ ತುಂಬುವಂತ ಕಾರ್ಯ ನಮ್ಮ ಗೌರವಂತ ಮೋದಿಜಿಯವರ ಸರ್ಕಾರದ ಬಜೆಟ್ ನಲ್ಲಿ ಆಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಿಕೆ